ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಎನ್ನುವುದು ಕೇವಲ ಎರಡೇ ಎರಡು ಅಕ್ಷರಗಳ ಪದವಲ್ಲ. ಬದಲಿಗೆ ಪ್ರೀತಿ ಎಂಬ ಪದವು ಅನೇಕ ಅರ್ಥಗಳಿಂದ ಕೂಡಿದೆ. ಇದು ಅತಿ ಹೆಚ್ಚು ಪ್ರಭಾವಶಾಲಿ ಕೂಡ ಹೌದು. ಪ್ರೀತಿಯಿಂದ ಇಡೀ ಜಗತ್ತನ್ನೇ ಜಯಿಸಬಹುದಂತೆ. ಇನ್ನು ಪ್ರೀತಿ ಎಂದರೆ ಸಂತೋಷ, ಅದರ ಮಾಯೆ ಅಂತಹದ್ದು ಎನ್ನುವುದು ಅನುಭವಿಸಿದವರ ಅಭಿಪ್ರಾಯ. ಪ್ರೀತಿಸುವ ವ್ಯಕ್ತಿಯನ್ನ ಅಳೆಯಲಾಗದಷ್ಟು, ಅಂತ್ಯ ಇಲ್ಲದಷ್ಟು ಪ್ರೀತಿಸುವ ಅನೇಕರು ಪ್ರೀತಿಯ ಸುಖದ ಕ್ಷಣಗಳನ್ನ ಕೊನುಗುತ್ತಿರ್ತಾರೆ. ಇದಕ್ಕೆ ರಿತ್ವಿಕಾ ಸದ್ಯದ ಉದಾಹರಣೆ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಎರಡಂ ಉಲಗಪೋರಿನ್, ಕಡಾಯಿಸಿ ಗುಂಡು, ವಾಲ್ವಾರ್ ಅಂತಹ ಚಿತ್ರಗಳಲ್ಲಿ ಕೂಡ ಕಾಣಿಸಿಕೊಂಡ ರಿತ್ವಿಕಾ ಇತ್ತೀಚೆಗೆ ಬಿಡುಗಡೆಯಾಗಿದ್ದ 11 ಚಿತ್ರದಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದರು. ಇಂಥ ರಿತ್ವಿಕಾ ಸದ್ಯ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ತಮ್ಮ ಬಹುಕಾಲದ ಗೆಳೆಯ ವಿನೋದ್ ಲಕ್ಷ್ಮಣನ್ ಅವರ ಜೊತೆ ಹೊಸ ಬದುಕಿಗೆ ರಿತ್ವಿಕಾ ಕಾಲಿಡಲು ಸಿದ್ಧರಾಗಿದ್ದು, ರಿತ್ವಿಕಾ ಮತ್ತು ವಿನೋದ್ ಅವರ ಕುಟುಂಬ ವರ್ಗ ಮತ್ತು ಆಪ್ತರು ಈ ನಿಶ್ಚಿತಾರ್ಥ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಸದ್ಯ ರಿತ್ವಿಕಾ ಅವರಿಗೆ ಅನೇಕರು ಶುಭಾಶಯವನ್ನ ಕೋರ್ತಿದ್ದಾರೆ. ಅಂದಹಾಗೆ 2019ರಲ್ಲಿ ಹಲವರು ರಿತ್ವಿಕಾ ಅವರ ಮದುವೆಯ ಕುರಿತು ತಲೆ ಕೆಡಿಸಿಕೊಂಡಿದ್ರು. ಶೀಘ್ರದಲ್ಲಿಯೇ ರಿತ್ವಿಕಾ ಗೃಹಸ್ಥಾಶ್ರಮಕ್ಕೆ ಕಾಲಿಡಲಿದ್ದು, ಚಿತ್ರರಂಗಕ್ಕೆ ರಿತ್ವಿಕಾ ಗುಡ್ ಬೈ ಹೇಳಲಿದ್ದಾರೆ ಎಂದು ಪುಕಾರು ಹಬ್ಬಿಸಿದ್ರು. ತಮ್ಮ ಕುರಿತು ಹರಿದಾಡುತ್ತಿರುವ ಈ ಸುದ್ದಿಗಳನ್ನ ಕೇಳಿ ರಿತ್ವಿಕಾ ಕೂಡ ವಿಚಲಿತರಾಗಿದ್ರು. ಹೀಗಾಗಿ ಅವತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸ್ಪಷ್ಟೀಕರಣ ನೀಡಿದ್ದ ರಿತ್ವಿಕಾ, ತಮ್ಮ ಮದುವೆಯ ಕುರಿತು ಹರಡಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಹೇಳಿದ್ರು. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದ ರಿತ್ವಿಕಾ, ನಾನು ಮದುವೆ ಆಗ್ತಿಲ್ಲ, ಚಿತ್ರರಂಗಕ್ಕೆ ವಿದಾಯವನ್ನ ಕೂಡ ಹೇಳ್ತಿಲ್ಲ ಎಂದು ಹೇಳಿದ್ರು. ಹೀಗೆ ಅವತ್ತು ತಮ್ಮ ಮದುವೆಯ ಸುದ್ದಿ ಸುಳ್ಳು ಎಂದು ಹೇಳಿದ ರಿತ್ವಿಕಾ ಇದೀಗ 6 ವರ್ಷಗಳ ನಂತರ ಸದ್ದಿಲ್ಲದೆ ಎಂಗೇಜ್ ಆಗಿದ್ದಾರೆ. ಇನ್ನುಳಿದಂತೆ ಮದುವೆಯ ವಿಚಾರವನ್ನ ಇನ್ನೂ ಬಹಿರಂಗಗೊಳಿಸಿಲ್ಲ. ಆದರೆ ಇವರ ಮದುವೆಯ ದಿನಾಂಕ ಮತ್ತು ಸ್ಥಳದ ಕುರಿತು ತಿಳಿದುಕೊಳ್ಳುವ ಬಯಕೆ ಇವರ ಅಭಿಮಾನಿಗಳದ್ದು. ಹೀಗಾಗಿ ಅನೇಕರು ಮದುವೆ ಯಾವಾಗ ಎಂದು ಕಾಮೆಂಟ್ ಮಾಡುವ ಮೂಲಕ ರಿತ್ವಿಕಾ ಅವರಿಗೆ ಕೇಳ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.